ಹೂಕೋಸು. ಇಲ್ಲಿ ಸೇರಿರುವ ಬಂಧುಗಳೇ, ಗೋಬಿ ಮಂಚೂರಿ ಎಂದರೆ ನಿಮಗೆ ಬಲು ಪ್ರೀತಿ ಅಲ್ಲವೇ? ತಿಂದಿದ್ದು ನೆನಪಿಗೆ ಬಂದು ಆಹಾ ಏನೂ ರುಚಿ, ಬಾಯಿಯಲ್ಲಿ ನೀರು ಬಂದಿರಬಹುದಲ್ಲವೇ? ಇರಲಿ, ವಿಷಯಕ್ಕೆ ಬರೋಣ. ನಾನಿಲ್ಲದೆ ಗೋಬಿ ಮಂಚೂರಿ ಸಿದ್ಧ ಆಗುವುದೇ ಇಲ್ಲ. ನಾವು 3 ಜನ ಸಹೋದರರು, ಎಲೆಕೋಸು, ಗೆಡ್ಡೆಕೋಸು ಮತ್ತು ಹೂಕೋಸು ಎಂದು ನಮ್ಮನ್ನು ಕರೆಯುತ್ತಾರೆ. ಸೂಪ್, ಹುಳಿ, ಪಲ್ಯ, ಪರೋಟ, ಗೋಬಿ ಮಂಚೂರಿ, ಪಕೋಡ ಮುಂತಾದ ಅಡುಗೆಗಳಿಗೆ ನಾವು ಬೇಕು. ನನ್ನ ಸೇವನೆಯಿಂದ ರಕ್ತ ಶುದ್ಧಿ ಮತ್ತು ಚರ್ಮ ರೋಗಗಳು ದೂರವಾಗುತ್ತವೆ. ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧ. ನನ್ನನ್ನು ಸೇವಿಸಿ ಆರೋಗ್ಯದಿಂದಿರಿ ಎಂದು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಈರುಳ್ಳಿ ನೋಡುತ್ತಿದ್ದಂತೆ ನಿಮ್ಮ ಕಣ್ಣಿನಲ್ಲಿ ನೀರು ಬರುತ್ತದೆ ಅಲ್ಲವೇ? ಈಗ ಬರುವುದು ಈರುಳ್ಳಿ. ಎಲ್ಲರಿಗೂ ನಮಸ್ಕಾರ. ಯಾಕೆ ನನ್ನನ್ನು ನೋಡುತ್ತಿದ್ದಂತೆ ಕಣ್ಣು ಮುಚ್ಚಿದಿರಿ? ಕೊಯ್ದಾಗ ಮಾತ್ರ ಕಣ್ಣಿನಲ್ಲಿ ನೀರು ಬರುತ್ತದೆ ಎಂಬುದನ್ನು ಮರೆತಿರ. ನನ್ನ ತವರು ನೆರೆಯ ಚೀನಾ ದೇಶ, ಆದರೂ ಭಾರತದಲ್ಲಿ ವಾಣಿಜ್ಯ ಬೆಳೆಯಾಗಿ ಸ್ಥಾನ ಪಡೆದಿದ್ದೇನೆ. ನನ್ನನ್ನು ಇಂಗ್ಲಿಷ್ನಲ್ಲಿ ಆನಿಯನ್, ತೆಲುಗಿನಲ್ಲಿ ಎರ್ರಗಡ್ಡ, ತಮಿಳಿನಲ್ಲಿ ವೆಂಗಾಯಂ ಮತ್ತು ಕನ್ನಡದಲ್ಲಿ ಉಳ್ಳಾಗಡ್ಡಿ, ಈರುಳ್ಳಿ ಎಂದು ಕರೆಯುತ್ತಾರೆ. ನನ್ನಲ್ಲಿ ಆರೋಗ್ಯಕ್ಕೆ ಅಗತ್ಯವಾದ ಸಿ ಜೀವಸತ್ವವಿದೆ. ಪಲ್ಯ, ಸಾಂಬಾರು, ಉಪ್ಪಿಟ್ಟು, ಕೋಸಂಬರಿ ಮುಂತಾದ ಅಡುಗೆಗಳಿಗೆ ನಾನು ಬೆರೆತರೆ ಆಹಾ ಏನು ರುಚಿ ಎಂದು ಹೇಳುತ್ತಾ ವೇದಿಕೆಯಿಂದ ನಿರ್ಗಮಿಸುತ್ತೇನೆ. ನುಗ್ಗೆಸೊಪ್ಪು ನಿಮ್ಮ ಮನೆ ಮತ್ತು ಶಾಲೆಯ ಆವರಣದಲ್ಲಿ ಬೆಳೆಸಿರಿ. ಈಗ ಬರುವುದು ನುಗ್ಗೆಸೊಪ್ಪು. ಹಿರಿಯರೇ, ವೈದ್ಯರು ತರಕಾರಿ ಜೊತೆಗೆ ಸೊಪ್ಪು ಬಳಸಲು ಹೇಳಿದನ್ನು ಕೇಳಿರಬಹುದಲ್ಲವೇ? ನಾನು ಬರೆದ ಮೇಲೆ ಇರುವವಳು ಸೊಪ್ಪಿನ ಜೊತೆಗೆ ಕಾಯಿಯನ್ನು ನೀಡುತ್ತೇನೆ. ಯುಗಾದಿ ಹಬ್ಬದಲ್ಲಿ ನನ್ನನ್ನು ಬಹು ಪ್ರೀತಿಯಿಂದ ಕೊಂಡಿರುತ್ತಾರೆ. ನನ್ನಲ್ಲಿ ಖರೀದಿಸಲು ನೂಕುನಗಲು ಏಕೆ? ಆಹಾ ಆಹಾ, ತಿಳಿಯದೆ ನಾನು ನುಗ್ಗೆ ಎಂದು. ನನ್ನಲ್ಲಿ ಪಲ್ಯ, ಸಾಂಬಾರು ಮುಂತಾದ ಅಡಿಗೆಗಳಲ್ಲಿ ಬಳಸುತ್ತಾರೆ. ನನ್ನಲ್ಲಿ ಕಬ್ಬಿನ, ಕ್ಯಾಲ್ಸಿಯಂ ಜೊತೆಗೆ ಎ ಮತ್ತು ಸಿ ಜೀವಸತ್ವಗಳಿವೆ. ಮಕ್ಕಳ ಬೆಳವಣಿಗೆ ಸಹಕಾರಿಯಾಗಿದ್ದೇನೆ. ನುಡುಗನಿನ ತೊಂದರೆಯನ್ನು ನಿವಾರಿಸುತ್ತೇನೆ. ನಿಮ್ಮ ಮನೆ ಮತ್ತು ಶಾಲೆಯ ಆವರಣದಲ್ಲಿ ಬೆಳೆಸಿರಿ. ಖರ್ಚಿಲ್ಲದೆ ಸದಾಕಾಲ ನುಗ್ಗೆಸೊಪ್ಪು ಮತ್ತು ನುಗ್ಗೆಕಾಯಿ ಕಡುತ್ತೇನೆ ಎಂದು ಭಿನ್ನಮಿಸಿತು. ಹಲವು ಪೌಷ್ಟಿಕಾಂಶಗಳ ಕಣಜವೇ ಆಗಿದೆ. ಈಗ ಬರುವುದು ಸೋರೆಕಾಯಿ. ವೇದಿಕೆ ಮೇಲೆ ಅಜಾನುಬಾಹು ತರಕಾರಿಯನ್ನು ಏರಿತು. ಮಾನ್ಯರೇ, ನಾನು ಸೋರೆಕಾಯಿ. ನನ್ನ ತವರು ಭಾರತ. ಹುಳಿ, ಕಡುಬು, ಪಲ್ಯ, ಉಪ್ಪಿನಕಾಯಿ, ದೋಸೆ, ಹಲ್ವಾ ಮುಂತಾದ ಅಡುಗೆಗಳನ್ನು ನನ್ನನ್ನು ಕಳಿಸುತ್ತೀರಿ. ಹಲವು ಪೌಷ್ಟಿಕಾಂಶಗಳ ಕಣಜವೇ ಆಗಿದ್ದೇನೆ. ನಾನು ಬಲಿತ ಮೇಲೆ ನನ್ನ ಹೊಟ್ಟೆಯೊಳಗಿನ ಬೀಜಗಳನ್ನು ಹೊರತೆಗೆದು ಮೌಡೆಯಾಕಾರದ ಹೊರ ಕವಚವನ್ನು ಒಣಗಿಸಿ ತಂಬೂರಿ ಮಾಡಿ ಗೀಗಿ ಪದಗಳನ್ನು ಆಡುತ್ತೀರಿ. ಸಂಗೀತಕ್ಕೆ ನನ್ನ ಕೊಡುಗೆ ಆಭಾರ. ಇದೇ ನಿಮಗೆ ನನ್ನ ನಮನ ಎಂದು ಹೇಳಿ ವೇದಿಕೆಯಿಂದ ನಿರ್ಗಮಿಸುತ್ತೇನೆ. ಮೂಲಂಗಿ ತವರು ಯುರೋಪ್ ಮತ್ತು ಏಷ್ಯಾ. ಈಗ ಬರುವುದು ಮೂಲಂಗಿ. ಇತರರ ಮಾತುಗಳನ್ನು ಕೇಳಿದ ಮೂಲಂಗಿಗೆ ತನ್ನ ಪರಿಚಯ ಮಾಡಿಕೊಂಡವು. ಬಯಕೆ ಉಂಟಾಯಿತು. ಗೆಳೆಯರಂತೆ ತಾನು ವೇದಿಕೆ ಏರಿ ಮತ್ತು ಆರಂಭಿಸಿತು. ನನ್ನ ಹೆಸರು ಮೂಲಂಗಿ. ಬಣ್ಣ ಬಳಿ ನನ್ನ ತವರು ಯುರೋಪ್ ಮತ್ತು ಏಷ್ಯಾ. ನನ್ನಲ್ಲಿ ABC ಅನಾಂಗಗಳಿವೆ. ಪಲ್ಯ, ಸಾಂಬಾರು, ಮೊಸರು, ಬಜ್ಜಿಗಳಲ್ಲಿ ಬಳಸುತ್ತಾರೆ. ಕೆಲವರು ನನ್ನ ಘಾಟು ವಾಸನೆಯನ್ನು ಇಷ್ಟಪಡುವುದಿಲ್ಲ. ಆಗಾಗೂ ನನಗೆ ಸ್ವಲ್ಪ ಬೇಜಾರ ಇಲ್ಲ. ಕೊತ್ತಂಬರಿ ಸೊಪ್ಪು, ಇದರಲ್ಲಿ ಅಧಿಕ ಪ್ರಮಾಣದ ಕಬ್ಬಿಣಾಂಶ ಇದೆ. ಈಗ ಬರುವುದು ಕೊತ್ತಂಬರಿ ಸೊಪ್ಪು. ಹಿರಿಯರೇ, ಇತ್ತೀಚೆಗೆ ನನ್ನನ್ನು ಹುಡುಗಿಯರ ಜೊತೆಗೆ ಹೋಲಿಸುತ್ತಾರೆ. ನನಗೆ ಏನೂ ಬೇಸರವಿಲ್ಲ, ಏಕೆಂದರೆ ನನಗೆ ಜೊತೆ ಪ್ರಚಾರ ಸಿಕ್ತು. ಖ್ಯಾತಿ ಪಡೆದಿದ್ದೇನೆ. ನಾನು ಹುಡುಗಿಯರಂತೆ ಲಲಿತ ಮೃದು. ಅಷ್ಟೇ ಆಯ್ತಾ? ನನ್ನ ಹೆಸರು ಕೊತ್ತಂಬರಿ ಸೊಪ್ಪು. ನಾನು ಎಲ್ಲ ಅಡುಗೆಗೂ ಬೇಕು. ವಡೆ, ಉಪ್ಪಿಟ್ಟು, ಚಿತ್ರಾನ್ನ, ಬಾತು, ಸಾಂಬಾರು, ಪಲ್ಯ, ಮಜ್ಜಿಗೆ ಹೀಗೆ ಒಂದೇ ಎರಡೇ ಎಲ್ಲ ತಿನಿಸುಗಳಿಗೆ ಬೇಕು. ಕರಿಬೇವಿನಿಂದ ನಾನು ಸಹ ಪರಿಮಳದಿಂದ ಕೂಡಿದ್ದು ಆರೋಗ್ಯ ರುಚಿಯನ್ನು ಹೆಚ್ಚಿಸುತ್ತೇನೆ. ನನ್ನಲ್ಲಿ ಅಧಿಕ ಪ್ರಮಾಣದ ಕಬ್ಬಿಣಾಂಶ ಇರುವುದನ್ನು ತಿಳಿಯಿರಿ ಎಂದು ಹೇಳಿ ತನ್ನ ಮಾತುಗಳನ್ನು ಮುಗಿಸಿದರು.